ಎಲ್ಲರಿಗೂ ನಮಸ್ಕಾರ. ನಮಗೆ ಐಡೆಂಟಿಟಿ ಅನ್ನೋದು, ಹೆಸರು ಅನ್ನೋದು ಎಷ್ಟು ಮುಖ್ಯ ಆಗಿಬಿಡತ್ತೆ ಅಂತಂದರೆ, ಒಂದು ಸಣ್ಣ ನಮ್ಮ ಹೆಸರು ಎಲ್ಲೋ ಒಂದು ಕಡೆ ಬರದೇ ಇದ್ದರೆ ಅಥವಾ ನಮ್ಮನ್ನು ಯಾರು ಗುರುತಿಸದೇ ಇದ್ದರೆ ಅಯ್ಯೋ ಅದು ಎಷ್ಟು ಬೇಜಾರಾಗುತ್ತೆ, ಅದೆಷ್ಟು ನೋವಾಗುತ್ತೆ. ಆದರೆ ನಮ್ಮ ವ್ಯಕ್ತಿತ್ವವೇ ಬದಲಾವಣೆ ಆಗ್ತಾ ಇರೋವಾಗ, ಸಮಾಜ ನಮ್ಮನ್ನು ಒಂದು ರೀತಿಯ ಕೆಟ್ಟ ಕಣ್ಣುಗಳಿಂದ ನೋಡ್ತಾ ಇರೋವಾಗ, ಇಡೀ ಬದುಕನ್ನು ಹಾಗೆ ಬದುಕಬೇಕಲ್ಲ, ಆ ತೊಳಲಾಟ, ಆ ತುಮುಲ, ಅದರಲ್ಲಿ ಇಡೀ ಬದುಕನ್ನು ಬದುಕಬೇಕಲ್ಲ, ಎಷ್ಟು ಕಷ್ಟ ಅದು. ಅಂಥದ್ದೊಂದು ಕಷ್ಟವನ್ನು ಎದುರಿಸಿ ಅದನ್ನು ಮೀರಿ ಮೆಟ್ಟಿ ನಿಂತು ಕಲೆಗೆ ತನ್ನನ್ನು ಸಮರ್ಪಿಸಿಕೊಂಡು, ರಂಗಭೂಮಿಗೆ ತನ್ನನ್ನು ಸಮರ್ಪಿಸಿಕೊಂಡು, ಸಮಾಜಕ್ಕೆ ತನ್ನನ್ನು ಸಮರ್ಪಿಸಿಕೊಂಡು, ಇಡೀ ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಬಲ್ಲ ಒಂದು ಶಕ್ತಿಯಾಗಿ ಬೆಳೆಯೋದಿದೆಯಲ್ಲ, ಬಹಳ ದೊಡ್ಡ ವಿಚಾರ. ಅದು ಬಹಳ ದೊಡ್ಡ ವಿಚಾರ. ಅಂಥದ್ದೊಂದು ಶಕ್ತಿ ಇವತ್ತು ನಮ್ಮ ನಡುವೆ ಇರುವಂತಹ ತಾಯಿ, ನಾನು ಅವ್ರನ್ನ ತಾಯಿ ಅಂತ ಕರೆಯೋದಕ್ಕೆ ಬಯಸ್ತೇನೆ. ಅವರನ್ನು ನೋಡಿದ್ರೆ ಹಾಗೆ ಅನ್ಸುತ್ತೆ. ನಮ್ಮೆಲ್ಲರ ಪ್ರೀತಿಯ ಮಂಜಮ್ಮ ಜೋಗತಿ ಅವರು. ಎಲ್ರಿಗೂ ನಮಸ್ಕಾರ. ಮಂಜಮ್ಮ ಜೋಗತಿ ಅವ್ರಿಗೆ ತಮಗೆಲ್ರಿಗೂ ಗೊತ್ತು, ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಕರ್ನಾಟಕ ಜಾನಪದ ಅಕಾಡೆಮಿಯ ಮೊದಲ ತೃತೀಯ ಲಿಂಗಿ ಅಧ್ಯಕ್ಷರಾಗಿರ್ತಕ್ಕಂಥವರು. ಅಂತಹ ತಾಯಿ ಮಂಜಮ್ಮ ಜೋಗತಿ ಅವರನ್ನು ಕರೆದು ರಿಪಬ್ಲಿಕ್ ಕನ್ನಡ ಇವತ್ತು ಅವರ ಮನದಾಳದ ಮಾತುಗಳನ್ನು ಕೇಳೋದಕ್ಕೆ ಸಿದ್ಧವಾಗಿದೆ. ಅಮ್ಮ, ನಾನು ನಿಮ್ಮ ಮುಖ ನೋಡಿದ್ರೆ, ಅವ್ರ ಮುಖದಲ್ಲಿ ಆ ನಗು ಇದೆಯಲ್ಲ, ಎಲ್ರಿಗೂ ಒಂದು ತಾಯಿ ಅನ್ನೋ ಭಾವ ಅವರಲ್ಲಿ ಕಾಣುತ್ತೆ. ಅಮ್ಮ, ಬದುಕು ಅಂತಂದರೆ ನಮಗೆಲ್ರಿಗೂ ಒಂಥರ, ಆದರೆ ನಿಮಗೆ ಅದು ಡಬಲ್ ಚಾಲೆಂಜಿಂಗ್. ಹೇಗೆ ಎದುರಿಸಿದ್ರಿ ಈ ಸಮಾಜನ, ಹೇಗೆ ಎದುರಿಸಿದ್ರಿ? ನಿಮ್ಮ ಆ ಸವಾಲು ಮೊದಲನೇದಾಗಿ ಮಂಜುನಾಥ ಶೆಟ್ಟಿ ಇದ್ದದ್ದು ಮಂಜಮ್ಮ ಜೋಗತಿ ಆಗುವ ಪ್ರಕ್ರಿಯೆ ಇದೆಯಲ್ಲ, ಬಹಳ ದೊಡ್ಡ ಹೋರಾಟ. ಅದು ಹೇಗೆ ಎದುರಿಸಿದ್ರಿ ಅಮ್ಮ? ಅದು ಇಂಥ ವೇದಿಕೆಯಲ್ಲಿ ಚಿಕ್ಕದಾಗಿ ಹೇಳೋದಕ್ಕೆ ಆಗೋದೇ ಇಲ್ಲ. ನನ್ನ ಜೀವನ ಚರಿತ್ರೆಯ ಪುಸ್ತಕ ಒಂದು ಅಮೆಜಾನಲ್ಲಿ ನಡುವೆ ಸುಳಿವ ಹೆಣ್ಣು ಅನ್ನೋದೊಂದು ಸಿಗುತ್ತೆ. ಆಮೇಲೆ ಮೊನ್ನೆ ಈಗ ಒಂದು 8 ತಿಂಗಳ ಕೆಳಗೆ ಫ್ರಮ್ ಮಂಜುನಾಥ ಟು ಮಂಜಮ್ಮ, ದೆಹಲಿಯ ಅರ್ಪರ್ ಕಲೆನ್ಸ್ ಅವರು ಒಂದು ಬುಕ್ಕನ್ನು ತಂದಿದ್ದಾರೆ. ಸುಮಾರು ಕರ್ನಾಟಕದ 8 ವಿಶ್ವವಿದ್ಯಾಲಯದಲ್ಲಿ ನನ್ನ ಕನ್ನಡ ಪುಸ್ತಕ ಪಠ್ಯ ಆಗಿದೆ. ಮತ್ತು ಎಲ್ಲರಿಗೂ ಗೊತ್ತಿದ್ದ ವಿಚಾರ, ನಾನಿವಾಗ ಹಳ್ಳಿಗೆ ಹೋದರೆ ಎಲ್ಲ ಮಕ್ಕಳೆಲ್ಲ ಗುರುತಿಸ್ತಾರೆ. ಅವತ್ತು ಟಿ ವಿಯಲ್ಲಿ ಬಂದಿದ್ರಲ್ಲ ಆ ಅಮ್ಮ ಬಂದಿದ್ದಾರೆ, ಧಾರಾವಾಹಿಯಲ್ಲಿ ನೋಡಿದ್ವಲ್ಲ ಆ ಅಮ್ಮ ಬಂದಿದ್ದಾರೆ, ಮೊಬೈಲಲ್ಲಿ ನೋಡಿದ್ವಲ್ಲ ಆ ಅಮ್ಮ ಬಂದಿದ್ದಾರೆ ಅಂತ ಗುರುತಿಸ್ತಾರೆ. ನಾನು ಮತ್ತೆ ಅದನ್ನೆಲ್ಲ ಪುನಃ ಹೇಳೋದಕ್ಕಿಂತ ನಾನು ಬದುಕಬೇಕಾಗಿತ್ತು, ಜನ ನನ್ನನ್ನು ಗುರುತಿಸ್ಬೇಕಾಗಿತ್ತು. ಇಲ್ಲಿ ಯಾರು ಯಾರನ್ನು ಗುರುತಿಸೋದಿಲ್ಲ. ಕಾಲು ಎಳೆಯೋರೇ ಜಾಸ್ತಿ. ಮನೆಯವರಿಂದ ಹಿಡಿದು, ಸಂಬಂಧಿಕರಿಂದ ಹಿಡಿದು, ನನ್ನ ಸಮಾಜದಿಂದ ಹಿಡಿದು ಎಲ್ಲರೂ ಕಾಲೆಳೆಯೋರೆ. ಅಂಥದ್ರಲ್ಲಿ ನನ್ನನ್ನು ನಾನು ಗುರುತಿಸುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತಮ್ಮ. ಇಲ್ಲ, ಯಾಕೆ ಕೇಳ್ತಿದ್ದೀವಿ ಹೋರಾಟದ ಬಗ್ಗೆನೇ ಅಂತಂದರೆ, ಈಗಲಾದರೂ ಒಂದಷ್ಟು ಕಾನೂನಾತ್ಮಕ ಮಾನ್ಯತೆಗಳು ಬರ್ತಿದೆ. LGBTQ ಹೋರಾಟಗಳು, ಅದಕ್ಕೆಲ್ಲ ಮನ್ನಣೆ ಕೂಡ ಸಿಗ್ತಾ ಇದೆ. ಬಟ್ ನೀವು ಆ ಹೋರಾಟವನ್ನು, ಸಂಘರ್ಷಣವನ್ನು ಎದುರಿಸಿದಾಗ ಇದು ಯಾವುದೂ ಕೂಡ ಅವಕಾಶಗಳಿರಲಿಲ್ಲ. ನಿಮ್ಮ ಅವಾಗ ಯಾವುದೂ ಇರಲಿಲ್ಲ. ನಾನು ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ರೆ, ಒಂದು ಸೀಟ್ ಖಾಲಿ ಐತೆ ಅಂತ ಹೋಗಿ ಕೂತ್ಕೊಂಡ್ರೆ ಉಳಿದವ್ರು ಎದ್ದೋಗ್ಬಿಡ್ತಿದ್ರು. ಅಥವಾ ಸೀಟ್ ಪೂರ್ತಿ ಖಾಲಿದೆ ಅಂದರೆ ಬಂದು ಯಾರೂ ನನ್ನ ಪಕ್ಕ ಕುಂದ್ರುತ್ತಿದ್ದಿಲ್ಲ. ಅಥವಾ ಸೀಟ್ ಎಲ್ಲ ಫುಲ್ಲಾಗಿ ಜನ ನಿಂತಿದ್ದಾರೆ ಅಂತಾರೆ, ನಾನು ಮಧ್ಯದಲ್ಲೋ ಅಥವಾ ಕೊನೆಯಲ್ಲೋ ಮುಂಭಾಗದಲ್ಲೋ ನಿಂತಿದ್ದರೆ ನನ್ನ ಮುಂದೆ ಹಿಂದೆ ಮುಂದೆ ಒಂದು 2-3 ಮಾಳ ಜಾಗ ಖಾಲಿನೇ ಇರ್ತಿತ್ತು. ನನ್ನ ಹತ್ರ ಯಾರೂ ಬಂದು ನಿಂದಿರ್ತಿದ್ದಿಲ್ಲ. ಆವಾಗ ನನಗೇನೋ ಒಂಥರ ನೋವು ಅನ್ನಿಸ್ತಾ ಇತ್ತು. ನಾನು ಮನುಷ್ಯಳಲ್ವಾ, ನಾನು ಇವ್ರ ಕಣ್ಣಿಗೆ ಹೆಂಗೆ ಕಾಣ್ತೀನಿ, ಯಾಕೆ ನನ್ನ ಕುಂತವ್ರು ಎದ್ದೋದ್ರು, ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದೆ. ನಾನು ಇಲ್ಲಿ ಅವಮಾನ ಆಗಿದ್ದೀನಲ್ಲ, ನಾನು ಇಲ್ಲೇ ಗುರುತಿಸ್ಕೋಬೇಕು ಅಂತ ಒಂದು ಚಾಲೆಂಜನ್ನು ಕಟ್ಕೊಂಡೆ. ನನಗೆ 21ರಲ್ಲಿ ಪದ್ಮಶ್ರೀ ಬಂತು ಅಂತ ಪ್ರಚಾರ ಮಾಡಿದಾಗ, ನಾನು ಯಾವ ಬಸ್ಸಲ್ಲಿ ಅವಮಾನ ಆಗಿತ್ತೋ ಆ ಬಸ್ಸಲ್ಲಿರ್ತಕ್ಕಂಥ, ಅಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರ ಚೀಟಿಯಲ್ಲಿ, ಅಂದರೆ ಟಿಕೆಟ್ನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತಿತ್ತು ಉತ್ತರ ಕರ್ನಾಟಕದಲ್ಲಿ. ಇದಕ್ಕಿಂತ ಇನ್ನೇನು ಬೇಕು? ಸಿನಿಮಾದಲ್ಲಿ ಹೋದರೆ
ನಾನು ಕೂತಿರ್ತಿದ್ವಿ, ಆ ಕಡೆ ಈ ಕಡೆ ಯಾರು ಕುಂದಿರ್ತಿದ್ದಿಲ್ಲ. ಸಿನಿಮಾ ಶುರುವಾಗ್ತಿತ್ತು, ಶುರುವಾಗಿದ್ದಾಗ ಲೈಟೆಲ್ಲ ಆಫ್ ಮಾಡಿದಾಗ ಬಂದು ಅಕ್ಕಪಕ್ಕ ಕುಂದ್ರೋರು, ತೊಡೆ ಈಚುಗೋರು, ಇಲ್ಲ ಕಾಲಿಂದ ಕಾಲು ಸವರಾಡೋದು, ಇಲ್ಲ ಸೊಂಟಕ್ಕೆ ಕೈ ಹಾಕೋದು. ನಾನೇನ ರೇಗಿದ್ರೆ ಅವಳೇ ಹಂಗೆ ಮಾಡಿದ್ಲು, ಆ ಜೋಗಮ್ಮನೇ ಹಂಗೆ ಮಾಡಿದ್ಲು ಅಂತ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ರು. ಅಥವಾ ನಾನು ಪಿನ್ನ ತಗೊಂಡು ಹಿಂಗೇನಾರು ಹಿಂಗೆ ಚುಚ್ಚಿದೆ ಅಂತಂದರೆ ಎದ್ದು ಬೇರೆ ಕಡೆ ಹೋಗ್ತಾಯಿದ್ರು. ಹಿಂದ್ಗಡೆ ಬಂದು ಕೂತ್ಕೊಂಡು ಜಡೆ ಕಟ್ ಮಾಡೋದು ಅಥವಾ ಸೀರೆ ಬ್ಲೇಡ್ ಹಾಕೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಇವತ್ತು ಅದೇ ತೆರೆಯ ಮೇಲೆ 5-6 ಸಿನಿಮಾಗಳು ಬರ್ತಾಯಿದೆ. ನನಗೆ ಎಲ್ಲೆಲ್ಲಿ ಅವಮಾನ ಆಗಿತ್ತೋ ಅಲ್ಲಲ್ಲೇ ಗುರ್ಸ್ಕೋಬೇಕಂತ ನನ್ನ ಛಲ ಇತ್ತು. ಹಂಗಾಗಿ ಆ ಛಲದಿಂದ ಮುಂದೆ ನುಗ್ಗಿ ಬಂದೆ. ನನಗೆ ಜಾನಪದ ಕಲೆ ಕೈ ಹಿಡಿತು. ಜಾನಪದ ಕಲೆ ನನಗೆ ಕೈ ಹಿಡಿತು, ನನಗೆ ಒಂದು ತುತ್ತು ಅನ್ನನೂ ಕೊಡ್ತು ಮತ್ತು ಹೆಸರನ್ನು ಕೊಡ್ತು. ಕಲೆ ಒಂದು ಭಾಗ ಆದರೆ ಮಾಧ್ಯಮದವರು ಮತ್ತೊಂದು ಭಾಗ. ನನ್ನನ್ನು ಬೆಳೆಸೋದಕ್ಕೆ ಮಾಧ್ಯಮದವರು ಒಂದು ಭಾಗ. ಪತ್ರಿಕೆ ಬಂತು, ದೃಶ್ಯ ಮಾಧ್ಯಮ ಬಂತು, ಯಾರೇ ಬಂದರೂ ಅದು ಒಂದು ಕಡೆ ಭಾಗ, ಈ ಮಾಧ್ಯಮ ನನ್ನ ಕಲೆ ಒಂದು ಭಾಗ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಅದೆಲ್ಲದರ ಮಧ್ಯೆ ಒಂದು ಸಂವಿಧಾನ ಒಂದಿತ್ತಲ್ಲ, ಆ ಸಂವಿಧಾನ ನನಗೆ ಎಲ್ಲ ಹಕ್ಕುಗಳನ್ನು ಕೊಡ್ತು. ನನ್ನನ್ನು ನನಗೆ ಗುರ್ಸ್ಕೊಳ್ಳೋದಕ್ಕೆ ಒಂದು ಹಕ್ಕನ್ನು ಕೊಡ್ತು. ಮತ್ತು ಆಮೇಲೆ ನನಗೇನೇನು ಸಿಗಬೇಕು ಅದೆಲ್ಲ ಸಿಕ್ತು ಅಂತ ಹೇಳೋದಕ್ಕೂ ಖುಷಿಯಾಗುತ್ತೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಈ ಜಗತ್ತಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರೂ ಅಲ್ಲ ಅಂತ. ನೋ ಒನ್ ಈಸ್ ಇಂಪಾರ್ಟೆಂಟ್, ನೋ ಒನ್ ಈಸ್ ಅನ್ಇಂಪಾರ್ಟೆಂಟ್ ಟು ಅಂತ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಅಸ್ತಿತ್ವ ಇರುತ್ತೆ, ಅವರದ್ದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ, ಅವರದ್ದೇ ಆದ ಪ್ರಾಮುಖ್ಯತೆ ಇರುತ್ತೆ. ಆದರೆ ನೀವು ಹೇಳಿದ್ರಲ್ಲ ಇಷ್ಟೆಲ್ಲ ಕಷ್ಟಗಳು, ಅದನ್ನು ಎದುರಿಸೋದಕ್ಕೆ ಒಂದು ಒಳಗಿನ ಆತ್ಮಶಕ್ತಿ ಬೇಕಾಗತ್ತೆ. ಅದು ನಿರಂತರವಾದ ಕಷ್ಟಗಳು, 1-2 ದಿನದ ಕಷ್ಟ ಅಲ್ಲ ಅದು. ನೀವು ಖಂಡಿತ ಅದನ್ನೆಲ್ಲ ಸಹಿಸಲಾರದೆ ನಾನೊಂದು ಸಾರಿ ವಿಷವನ್ನು ಕುಡಿದೆ, ಆಸ್ಪತ್ರೆಗೆ ದಾಖಲಾದೆ, ಆಸ್ಪತ್ರೆಯಿಂದ ಮನೆಗೆ ಹೋದೆ. ನೀನು ಹೆಣ್ಣಾಗಿದ್ದರೆ ಮದುವೆ ಮಾಡಿಕೊಡ್ತಿದ್ವಿ, ಗಂಡಾಗಿದ್ದರೆ ಮನೆ ಬೇರೆ ಮಾಡಿಡ್ತಿದ್ವಿ, ಅಥವಾ ಅಂಗವಿಕಲಾಗಿದ್ದರೆ ನಿನಗೆ ಕೂಳಾಗ್ತಿದ್ವಿ, ನೀನೆಲ್ಲದಕ್ಕೂ ತಪ್ಪದನು, ನಮ್ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೊರಗೆ ಹಾಕಿದ್ರು. ವಿಷ ಕುಡಿದೆ, ಬೇರೆ ಎಲ್ಲೋ ಮನೆಯಲ್ಲಿದ್ದೆ. ಅಲ್ಲಿಂದ ನಾನೆಲ್ಲೋ ಭಿಕ್ಷಾಟನೆ ಮಾಡ್ಕೊಂಡು ಹೋಗುವಾಗ ಒಂದು ಮೈದಾನದಲ್ಲಿ, ಹೈಸ್ಕೂಲ್ ಮೈದಾನದಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಯಿತು. 5-6 ಜನ ಸೇರಿ ಬಟ್ಟೆ ಎಲ್ಲ ಕಿತ್ತು ಕಚ್ಚಿ ಜಿಗಿರಿ ಇದ್ದದ್ದು 70 ರೂಪಾಯಿ ದುಡ್ಡು ಕಸ್ಕೊಂಡು ಅದೆಲ್ಲ ಹೋದರು. ಇವತ್ತು ಮಾಧ್ಯಮದಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯಿತು, ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಯ್ತು ಅಂದರೆ ನನ್ನ ಮನಸ್ಸು ಸೀದಾ ದಾವಣಗೆರೆ ಹೈಸ್ಕೂಲ್ ಫೀಲ್ಡಿಗೆ ಹೋಗುತ್ತೆ. ನನ್ನನ್ನೇ ಬಿಡಲಿಲ್ಲ, ಕೆಟ್ಟ ಜನ ಇನ್ನು ಅವ್ರನ್ನ ಹೇಗೆ ಬಿಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ನಾನು ಮನೆಗೆ ಹೋದಾಗ ಮಲಗಿದ್ದೆ, ನನಗೆ ಮತ್ತೆ ಒಂದು ಮನಸ್ಸು ಹೇಳ್ತಾ ಇತ್ತು, ಹಿಂದೆ ಟ್ರೈನ್ ಓಡಾಡ್ತಾ ಇತ್ತು, ಟ್ರೈನಿಗೆ ಬಿದ್ದುಬಿಡು ಅಂತ ಒಂದು ಮನಸ್ಸು ಹೇಳ್ತಾ ಇತ್ತು. ಒಂದು ಮನಸ್ಸು ಹೇಳ್ತಾ ಇತ್ತು, ಸಾಯಬೇಡ, ಬದುಕಬೇಕು, ಏನಾದರೂ ಮಾಡಿ ಬದುಕಬೇಕು, ನಿನಗೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ನಿನ್ನನ್ನು ನೀನು ಗುರ್ಸ್ಕೊಳ್ತಕ್ಕಂಥ ಮನಸ್ಸುಗಳು ಎರಡಿರುತ್ತೆ. ಒಂದು ಮಾಡೋನತ್ತೆ, ಒಂದು ಮಾಡಬೇಡ ಅನ್ನತ್ತೆ, ಒಂದು ಹೋಗನ್ನತ್ತೆ, ಒಂದು ಹೋಗಬೇಡ ಅನ್ನತ್ತೆ. ಹೋಗು ಅನ್ನೋ ಮನಸ್ಸಿನ ಜೊತೆ ಹೋಗಬೇಡ ಅನ್ನೋ ಮನಸ್ಸನ್ನು ಸೇರಿಸಿ ಒಂದು ತಂಬಿಗೆ ತುಂಬ ನೀರು ಕುಡಿದು ಒಂದು 10 ನಿಮಿಷಗಳ ಕಾಲ ಮೌನವಾಗಿ ಮಲ್ಕೊಂಡ್ಬಿಟ್ಟೆ. ಅವತ್ತಿಂದ ಇವತ್ತಿನವರೆಗೆ ಮತ್ತೆ ನಾನು ಆತ್ಮಹತ್ಯೆಗೆ ನಾನು ಪ್ರಯತ್ನ ಪಡಲೇ ಇಲ್ಲ. ಎಷ್ಟು ವಯಸ್ಸು ಅಮ್ಮ ನಿಮ್ಗೆ ಅವಾಗ? ಅವಾಗ ಒಂದು 20-25 ಇರ್ಬೋದೇನೋ. ಯಾಕೆ ಕೇಳ್ತಿದ್ದೀನಿ ಈ ಪ್ರಶ್ನೆ ಅಂದರೆ, ಹೆತ್ತವರಿಗೆ ಹೆಗ್ಣ ಮುದ್ದು ಅನ್ನೋ ಮಾತಿದೆ. ಮಕ್ಕಳು ಹೆಂಗೆ ಹುಟ್ಟಿದ್ರು ಕೂಡ ಅಪ್ಪ ಅಮ್ಮ ನಮ್ದಲ್ವಾ ಅಂತ ಸಾಕ್ಬಿಡ್ತಾರೆ. ಆದರೆ ಈ ರೀತಿಯಾಗಿ ಹುಟ್ಟೋ ಮಕ್ಕಳನ್ನು, ತೃತೀಯ ಲಿಂಗಿಯರಾಗಿ ಹುಟ್ಟೋ ಮಕ್ಕಳನ್ನು ಎಷ್ಟು ಏಜು, ಆ ಮುಗ್ಧತೆ ಅದೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ಬೀದಿ ಪಾಲ್ ಮಾಡೋರು ಈಗಲೂ ಇದ್ದಾರೆ. ಆ ಮಕ್ಕಳಲ್ಲಾಗೋ ತೊಳಲಾಟ, ನೀವಾದರೂ 20 ವಯಸ್ಸು, ಆ ಸಂದರ್ಭದಲ್ಲಿ ಕೆಟ್ಟದ್ದು ಒಳ್ಳೆಯದು ಪರಿಜ್ಞಾನ ನಿಮಗಿತ್ತು. ಬಟ್ ಆ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಎಷ್ಟೆಲ್ಲ ಆತಂಕಗಳು, ಎಷ್ಟೆಲ್ಲ ತೊಳಲಾಟಗಳು ಅಂತ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ವೇದಿಕೆಯಲ್ಲಿ? ಆ ಮಕ್ಕಳ ಪಾಲಿಗೆ ಪೋಷಕರು ಎಷ್ಟು